ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಅಕೌಂಟೆನ್ಸಿ ಎಕ್ಸಾಮಿನ ಕೀ ಆನ್ಸರ್ಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ಆಯಿತಾ, ಇವತ್ತು ನಡೆದದ್ದು ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳ ಅಕೌಂಟೆನ್ಸಿ ಎಕ್ಸಾಮ್ 2 ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಡಿಸ್ಪ್ಲೇಯನ್ನು ಮಾಡುತ್ತಿದ್ದೇನೆ. ಜೊತೆಗೆ ಕೀ ಆನ್ಸರ್ ಕೂಡ ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಯಾವುದೆಲ್ಲ ಈಸಿಯಾಗಿತ್ತು, ಯಾವುದು ಡಿಫಿಕಲ್ಟ್ ಹಾಗೂ ರಿಪೀಟ್ ಆದಂತಹ ಪ್ರಶ್ನೆಗಳ ಬಗ್ಗೆಯೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಮೊದಲನೆಯ ಪ್ರಶ್ನೆ, ದಿ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಪ್ರಾಪರ್ಲಿ ಡ್ರಾಫ್ಟೆಡ್ ಆ್ಯಸ್ ಪರ್ ಪ್ರಾವಿಷನ್ಸ್ ಆಫ್ ದಿ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ದಟ್ ಈಸ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಈಸ್ ದ ರೈಟ್ ಆನ್ಸರ್. ಮೀನ್ಸ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಬೆಳಗ್ಗೆನೇ ನಿಮ್ಗೆ ಹೇಳಿದೆ ಈ ಒಂದು ಪ್ರಶ್ನೆ ಹೆಸರು ಮಾತ್ರ ಚೇಂಜ್ ಆಗುತ್ತೆ, ಬಾಕಿದ್ದೆಲ್ಲ ಅದೇ ರೀತಿಯಾಗಿರುತ್ತೆ. ಈ ನಂಬರ್ಸ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ಅಂತ. ಅಭಿಷೇಕ್ ಆ್ಯಂಡ್ ರವಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ 3:2. Hari is admitted into the partnership of 1/4 share. The sacrificing ratio of Abhishek and Ravi will be dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 3:2 is the right answer. ಆದರೆ ಮಗು ಇಲ್ಲಿ ತಪ್ಪಾಗಿ ಆನ್ಸರನ್ನು ಬರೆದು ಬಂದಿದೆ ಎಕ್ಸಾಮಲ್ಲಿ. ಸಿ ಅನ್ನೋದು ತಪ್ಪು, ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ. ಸಂದೀಪ್ ಕಂಪನಿ forfeited 1000 equity shares of ₹100 each for non-payment of first and final call money of ₹40 per share. On forfeiture of shares, forfeited shares account will be credited by dash ಅಂತ ಇದೆ. ಕ್ವಶನ್ ನಂಬರ್ 3 100% ಸರಿಯಾದ ಉತ್ತರ ಅದು ಆಪ್ಷನ್ ಸಿ ಆಗಿರುತ್ತೆ. ಆದರೆ ಮಗು 40,000 ಆಪ್ಷನ್ ಡಿ ಅಂತ ಹಾಕಿದೆ, ಅದು ತಪ್ಪು. ಆಪ್ಷನ್ ಸಿ 60,000 ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ನೋಡೋಣ. ಫಿಕ್ಸ್ಡ್ ಅಸೆಟ್ಸ್ ಡಸಂಟ್ ಇನ್ಕ್ಲೂಡ್ ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದು ಇನ್ವೆಂಟರೀಸ್ ಈಸ್ ದ ರೈಟ್ ಆನ್ಸರ್. ಎಸ್, ಮಗು ಇಲ್ಲಿ ಸರಿಯಾದ ಉತ್ತರವನ್ನು ಟಿಕ್ ಹಾಕಿದೆ, ಅಂದರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಕ್ವಶನ್ ನಂಬರ್ 5 ನೋಡ್ತಾ ಹೋಗೋಣ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಇದೆ. ಇಲ್ಲಿ ಮಗು ಹಾಕಿರುವಂಥದ್ದು ಆಪ್ಷನ್ ಸಿ ಆಗಿದೆ. ನೋಡಿ, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್, ದಟ್ ರೈಟ್ ಆನ್ಸರ್ ಈಸ್ ಕ್ಯಾಶ್ ರಿಸಿಪ್ಟ್ಸ್ ಫ್ರಮ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ರೆಂಡರಿಂಗ್ ಸರ್ವಿಸ್ ಅಂತ ಇದೆಲ್ವಾ, ಆಪ್ಷನ್ ಡಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಡಿ, ABCD ಲಾಸ್ಟ್ ಒನ್. ಆಯಿತಾ, ಇಲ್ಲಿಗೆ MCQsಗಳು ಮುಕ್ತಾಯ ಆಯಿತು. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದೋಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. 6, 7, 8, 9, 10 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಿದ್ದಾವೆ. 6ನೆಯ ಪ್ರಶ್ನೆ, ಡ್ಯಾಶ್ ಈಸ್ ಯೂಸ್ಡ್ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮಗು ಏನು ಹಾಕಿದೆ ಅಂತ ನೋಡೋಣವಾ, ಬನ್ನಿ. ಇದಕ್ಕೆ ಸರಿಯಾದ ಉತ್ತರ ನ್ಯೂ ಪ್ರಾಫಿಟ್ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ನ್ಯೂ ಪ್ರಾಫಿಟ್. ಕ್ವಶನ್ ನಂಬರ್ 7 ನೋಡೋಣ. ಡ್ಯಾಶ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಈಸ್ ಜನರಲಿ ಪ್ರಿಪೇರ್ಡ್ ಅಟ್ ದಿ ಟೈಮ್ ಆಫ್ ಡ್ಯಾಶ್ ಆಫ್ ಎ ಪಾರ್ಟ್ನರ್ ಅಂತ ಇದೆ. ಅಟ್ ದಿ ಟೈಮ್ ಆಫ್ ಡೆತ್ ಸ್ಯಾಕ್ರಿಫೈಸ್, ಆಯಿತಾ, ಅದು ಡೆತ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಎ ಪಾರ್ಟ್ನರ್ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 8 ನೋಡೋಣ. ಡಿಬೆಂಚರ್ಸ್ ಕೆನಾಟ್ ಬಿ ರಿಡೀಮಬಲ್ ಅಟ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಡಿಸ್ಕೌಂಟ್ ಇಸ್ ದ ರೈಟ್ ಆನ್ಸರ್ ಈಸ್ ಡಿಸ್ಕೌಂಟ್. ಕ್ವಶನ್ ನಂಬರ್ 9, ಡ್ಯಾಶ್ ಸ್ಟೇಟ್ಮೆಂಟ್ಸ್ ಆರ್ ದಿ ಬೇಸಿಕ್ ಆ್ಯಂಡ್ ಫಾರ್ಮಲ್ ಆ್ಯನ್ಯುವಲ್ ರಿಪೋರ್ಟ್ಸ್ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ರೈಟ್ ಆನ್ಸರ್ ಈಸ್ ಫೈನಾನ್ಷಿಯಲ್ ಇಸ್ ದ ರೈಟ್ ಆನ್ಸರ್ ಈಸ್ ಫೈನಾನ್ಷಿಯಲ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ದಿ ಡ್ಯಾಶ್ ರೇಷಿಯೋಸ್ ಆರ್ ಪ್ರೈಮರಿಲಿ ಮೆಜರ್ಸ್ ಆಫ್ ರಿಟರ್ನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರಾಫಿಟಬಿಲಿಟಿ. ಪ್ರಾಫಿಟಬಿಲಿಟಿ ಇಸ್ ದ ರೈಟ್ ಆನ್ಸರ್ ಈಸ್ ಪ್ರಾಫಿಟಬಿಲಿಟಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಮುಗೀತಲ್ವ, ಇಲ್ಲಿಗೆ MCQs 5 ಆಯಿತು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಆಯಿತು. ನಂತರದಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್, ಕ್ವಶನ್ ನಂಬರ್ ಎ, ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ದಟ್ ಈಸ್ ಚೇಂಜ್ ಇನ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್. ಹಾಗಿದ್ರೆ ಮಗು ಇಲ್ಲಿ ಹಾಕಿರುವಂಥದ್ದು ಆನ್ಸರ್ ತಪ್ಪಾಗಿದೆ, ತಪ್ಪು. ಆಯಿತಾ, ನೆಕ್ಸ್ಟ್ ಗುಡ್ ವಿಲ್ ಅಂತ ಸೆಕೆಂಡ್ ಕ್ವಶನ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಇಂಟ್ಯಾಂಜಿಬಲ್ ಅಸೆಟ್ ಇಸ್ ದ ರೈಟ್ ಆನ್ಸರ್ ಈಸ್ ಇಂಟ್ಯಾಂಜಿಬಲ್ ಅಸೆಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಸಿ ನೋಡೋಣ. ರಿಯಲೈಸೇಷನ್ ಅಕೌಂಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು
ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಇಸ್ ದ ರೈಟ್ ಆನ್ಸರ್. ಇದು ಕೂಡ ತಪ್ಪಾಗಿದೆ ಮಗು. ಕ್ವಶನ್ ನಂಬರ್ ಡಿ ನೋಡೋಣ. ವರ್ಟಿಕಲ್ ಅನಾಲಿಸಿಸ್ ಅಂತ ಇದೆ 4ನೆಯ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಇಸ್ ದ ರೈಟ್ ಆನ್ಸರ್. ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಕ್ವಶನ್ ಡಿಬೆಂಚರ್ಸ್ ಅಂತ ಇದೆ. ಡಿಬೆಂಚರ್ಸ್ ಅದಕ್ಕೆ ಎಕ್ನಾಲಜ್ಮೆಂಟ್ ಆಫ್ ಡೆಟ್ ಇಸ್ ದ ರೈಟ್ ಆನ್ಸರ್. ಡಿಬೆಂಚರ್ಸ್ಗೆ ಎಕ್ನಾಲಜ್ಮೆಂಟ್ ಆಫ್ ಡೆಟ್ ಇಸ್ ದ ರೈಟ್ ಆನ್ಸರ್. ಇಲ್ಲಿಗೆ 15 ಅಂಕಗಳು ನಮ್ಮ ಎ ಪಾರ್ಟಲ್ಲಿ ಮುಗಿದು ಹೋಗಿದೆ. ಹೌ ಡು ಯು ಕ್ಲೋಸ್ ರಿಯಲೈಸೇಷನ್ ಅಕೌಂಟ್ ಎಲ್ಲ ರಿಪೀಟೆಡ್ ಕ್ವಶನ್ಸ್ ಇದು. ಎಕ್ಸ್ಪ್ಯಾಂಡ್ ಒ ಪಿ ಸಿ ರಿಪೀಟೆಡ್ ಕ್ವಶನ್. ನೇಮ್ ಎನಿ ಒನ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ರಿಪೀಟೆಡ್ ಕ್ವಶನ್. ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಸಾಲ್ವೆನ್ಸಿ ರೇಷಿಯೋ ರಿಪೀಟೆಡ್ ಕ್ವಶನ್ಸ್. ಹೀಗೆ ಟ್ರೂ ಎಲ್ಲದು ಕೂಡ ಡಿಫೈನ್ ಪಾರ್ಟ್ನರ್ಶಿಪ್ ರಿಪೀಟೆಡ್ ಕ್ವಶನ್. 2 ಫೀಚರ್ಸ್ ಆಫ್ ಕಂಪನಿ. ನೋಡಿ ಎಲ್ಲ ಪ್ರಶ್ನೆಗಳು ರಿಪೀಟ್ ಆಗಿಯೇ ಬಂದಿರುವಂಥದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದೆವರೆಯಲಿ. ಗಾಡ್ ಬ್ಲೆಸ್ ಯು. ಮುಂದಿನ ಭವಿಷ್ಯಕ್ಕಾಗಿ ದೇವರ ಹತ್ರ ನಾವು ಕೂಡ ನಿಮ್ಮ ಭವಿಷ್ಯ ಚೆನ್ನಾಗಾಗಲಿ ಅಂತ ಬೇಡಿಕೊಳ್ಳುತ್ತೇವೆ. ರೀಸನ್ ಇಷ್ಟೇ, ಸಂಪೂರ್ಣವಾಗಿ ಪೇಪರ್ ಅಪ್ಲೋಡ್ ಮಾಡುವಂಥದ್ದು. ಎಲ್ಲೂ ಕೂಡ ನಿಮಗೆ ಫುಲ್ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಪೇಪರ್ಸ್ ಎಲ್ಲೂ ಕೂಡ ಸಿಗಲ್ಲ. ಆ ಕಾರಣದಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲೂ ಕೂಡ ಸರ್ಚ್ ಮಾಡಿ ಟೈಮ್ ಪಾಸ್ ಮಾಡ್ಕೋಬಾರ್ದು, ಸಮಯವನ್ನು ವ್ಯರ್ಥ ಮಾಡಬಾರ್ದು ಅಂತ ದೃಷ್ಟಿಕೋನದಿಂದಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಸಬ್ಜೆಕ್ಟಿನ ಕೀ ಆನ್ಸರ್ಗಳು, ಪ್ರತಿಯೊಂದು ಸಬ್ಜೆಕ್ಟಿನ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಕ್ವಶನ್ ಪೇಪರ್ಗಳನ್ನು ಆದಷ್ಟು ಟ್ರೈ ಮಾಡಿ ಅಪ್ಲೋಡನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ. ದಯವಿಟ್ಟು ನಿಮ್ಮ ಬಳಿನಲ್ಲಿ ಯಾವುದಾದ್ರೂ ಎಕ್ಸಾಮ್ 2 ಕ್ವಶನ್ ಪೇಪರ್ಸ್ಗಳು ವಿಚ್ ವಿ ಡಿಡ್ ನಾಟ್ ಅಪ್ಲೋಡ್ ಇನ್ ಅವರ್ ಯೂಟ್ಯೂಬ್ ಚಾನಲ್, ಇಫ್ ಯು ಹ್ಯಾವ್ ಪ್ಲೀಸ್ ಯು ಕ್ಯಾನ್ ಸೆಂಡ್ ಇಟ್ ಟು ಮೈ ಮೇಲ್ ID all-in-one-pdf-99@gmail.com ಅನ್ನುವಂಥದ್ದು ನನ್ನ ಮೇಲ್ ID ಆಗಿರುತ್ತೆ. ತಾವುಗಳು ಅದಕ್ಕೆ ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಬಹುದಾಗಿದೆ. ಧನ್ಯವಾದಗಳು. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರ್ದೆಲ್ಲ ಎಕ್ಸಾಮ್ ಆಗಿದೆಯೋ ಅವರು ಕೀ ಆನ್ಸರ್ಸ್ಗಳನ್ನು ಚೆಕ್ ಮಾಡಿಕೊಂಡು ಇದೇ ತಿಂಗಳ 8ನೇ ತಾರೀಕು ಕೊನೆಯ ದಿನ ಆಗಿರುತ್ತೆ ಅಬ್ಜೆಕ್ಷನನ್ನು ಫೈಲ್ ಮಾಡಲಿಕ್ಕೆ. ಪದೇ ಪದೇ ನಾನು ಹೇಳ್ತಾ ಇದ್ದೀನಿ, those who already attended exam 2, if you have any objection in key answers which is released by PUC board original key answers, then you can file ಏನಂತೀರ ಸರ್ objection ಆಯಿತಾ, with proof, with question number, with key answer. ಧನ್ಯವಾದಗಳು. ಆಲ್ ದ ಬೆಸ್ಟ್. ವಿತ್ ಟೆಕ್ಸ್ಟ್ ಬುಕ್ NCERT ಟೆಕ್ಸ್ಟ್ ಬುಕ್ ಏನು ಗೌರ್ಮೆಂಟ್ ಕೊಟ್ಟಿದ್ದಲ್ವೋ ಆ ಒಂದು ಟೆಕ್ಸ್ಟ್ ಬುಕ್ಕಿಂದ ತಾವುಗಳು ಪ್ರೂಫನ್ನು ತೋರಿಸ್ಬೇಕಾಗಿರುತ್ತೆ. ಗಾಡ್ ಬ್ಲೆಸ್ ಯು ಆಲ್.